Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಮಹಿಳೆಗೆ ಲೈಂಗಿಕ ಕಿರುಕುಳ ಜಾತಿ ನಿಂದನೆ ಆರೋಪದ ಹಿನ್ನೆಲೆಯಲ್ಲಿ ಬಿಜೆಪಿ ಮುಖಂಡ ವಕೀಲ ದೇವರಾಜೇಗೌಡ ವಶಕ್ಕೆ ಪಡೆಯಲಾಗಿದೆ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ಪೊಲೀಸರಿಂದ ದೇವರಾಜೇಗೌಡರನ್ನ ವಶಕ್ಕೆ ಪಡೆಯಲಾಗಿದೆ. ಹೊಳೆನರಸೀಪುರ ನಗರ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಕೇಸ್. 2 ಕೇಸ್ ಸಂಬಂಧ ದೇವರಾಜೇಗೌಡ ಪೊಲೀಸ್ ವಶಕ್ಕೆ ಹಿರಿಯೂರಿನತ್ತ ತೆರಳಿದ ಹೊಳೆನರಸೀಪುರ ಪೊಲೀಸರು ದೇವರಾಜೇಗೌಡ ವಶಕ್ಕೆ ಪಡೆಯಲಾಗಿದೆ. ವಿಚಾರಣೆ ಬಳಿಕ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ. ಮಹಿಳೆಗೆ ಲೈಂಗಿಕ ಕಿರುಕುಳ ಹಾಗೆ ಜಾತಿ ನಿಂದನೆ ಆರೋಪದ ಹಿನ್ನೆಲೆಯಲ್ಲಿ ಬಿಜೆಪಿ ಮುಖಂಡ ಹಾಗೆ ವಕೀಲ ದೇವರಾಜೇಗೌಡರನ್ನ ವಶಕ್ಕೆ ಪಡೆಯಲಾಗಿದೆ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ಪೊಲೀಸರು ಸದ್ಯಕ್ಕೆ ವಶಕ್ಕೆ ಪಡೆದಿದ್ದಾರೆ. ಹೊಳೆನರಸೀಪುರ ನಗರ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಕೇಸ್ ಇದು. ಇನ್ನು 2 ಕೇಸ್ ಸಂಬಂಧ ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ-ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ದೇವರಾಜೇಗೌಡ ಪೊಲೀಸ್ ವಶಕ್ಕೆ ಅವ್ರನ್ನ ಸದ್ಯಕ್ಕೆ ಪಡೆಯಲಾಗಿದೆ. ಹಿರಿಯೂರಿನತ್ತ ಹೊಳೆನರಸೀಪುರ ಪೊಲೀಸರು ಹೋಗ್ತಾ ಇದ್ದಾರೆ. ಹಿರಿಯೂರು ಪೊಲೀಸರು ದೇವರಾಜೇಗೌಡನನ್ನ ವಶಕ್ಕೆ ಪಡೆದಿದ್ದಾರೆ. ಅಲ್ಲಿಂದ ಹೊಳೆನರಸೀಪುರ ಪೊಲೀಸರು ತಮ್ಮ ವಶಕ್ಕೆ ಪಡೆದುಕೊಳ್ಳಲಿದ್ದಾರೆ. ಈಗಾಗಲೇ ಹೊಳೆನರಸೀಪುರದಿಂದ ಪೊಲೀಸರು ಹೊರಟಿರುವಂಥದ್ದು. ಇನ್ನು ವಿಚಾರಣೆಯನ್ನು ನಡೆಸಲಾಗುತ್ತೆ. ವಿಚಾರಣೆಯ ಬಳಿಕ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ. ಏಪ್ರಿಲ್ 1ರಂದು ಮಹಿಳೆಯು ದಾಖಲಿಸಿದ್ದಂತಹ ದೂರು, ಈ ದೂರಿನ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ದೇವರಾಜೇಗೌಡನನ್ನ ವಶಕ್ಕೆ ಪಡೆಯಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಸದ್ಯಕ್ಕೆ ದೇವರಾಜೇಗೌಡನನ್ನ ಈಗಾಗಲೇ ಹಿರಿಯೂರು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಸದ್ಯಕ್ಕೆ ಏನೆಲ್ಲ ದೂರು ದಾಖಲಾಗಿತ್ತು, ಇವತ್ತೇನೆಲ್ಲ ಪ್ರೊಸೀಜರ್ ಆಗುತ್ತಾ ಹಾಗಾದ್ರೆ? ಆಗಿರ್ತಕ್ಕಂಥ ದೇವರಾಜೇಗೌಡ ಅವರನ್ನ ಈಗ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ಪೊಲೀಸರು ವಶಕ್ಕೆ ತಗೊಂಡಿದ್ದಾರೆ. ಹಾಸನ ಜಿಲ್ಲೆಯ ಹೊಳೆನರಸೀಪುರ ನಗರ ಠಾಣೆಯಲ್ಲಿ ಅವರ ವಿರುದ್ಧ 2 ಪ್ರಕರಣ ದಾಖಲಾಗಿದೆ. ಒಂದು ಜಾತಿ ನಿಂದನೆ ಪ್ರಕರಣ, ಮತ್ತೊಂದು ಮಹಿಳೆಗೆ ಲೈಂಗಿಕ ಕಿರುಕುಳ ಕೊಟ್ಟಿರ್ತಕ್ಕಂಥ ಆರೋಪದಲ್ಲಿ ಮತ್ತೊಂದು ಪ್ರಕರಣ. 2 ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಹೊಳೆನರಸೀಪುರ ಪೊಲೀಸರ ಮಾಹಿತಿಯನ್ನ ಆಧರಿಸಿ ಹಿರಿಯೂರು ಪೊಲೀಸರು ಕಾರ್ನಲ್ಲಿ ತೆರಳುತ್ತಾ ಇದ್ದಂತ ದೇವರಾಜೇಗೌಡ ಅವರನ್ನ ವಶಕ್ಕೆ ತಗೊಂಡು ಈಗ ಠಾಣೆಯಲ್ಲಿ ಕೂರಿಸ್ಕೊಂಡಿದ್ದಾರೆ. ಸೊ ಅವರು ಅಲ್ಲಿ ವಶಕ್ಕೆ ತೆಗೆದುಕೊಂಡ ತಕ್ಷಣ ಹಾಸನದಿಂದ ಹೊಳೆನರಸೀಪುರ ಪೊಲೀಸರು ಕೂಡ ಈಗ ಹಿರಿಯೂರಿನತ್ತ ಹೊರಟಿದ್ದಾರೆ. ಕೆಲವೇ ನಿಮಿಷಗಳಲ್ಲಿ ಅವರು ಹಿರಿಯೂರು ಪೊಲೀಸ್ ಠಾಣೆಯನ್ನು ಕೂಡ ತಲುಪ್ತಾರೆ. ನಂತರ ಏನು ದೇವರಾಜೇಗೌಡ ಅವರನ್ನ ಹೊಳೆನರಸೀಪುರ ಪೊಲೀಸರ ವಶಕ್ಕೆ ನೀಡಲಾಗುತ್ತೆ. ಅಲ್ಲಿಂದ ಇವತ್ತು ರಾತ್ರಿನೇ ಕರ್ಕೊಂಡು ಬರ್ತಾರೆ ಅಂತಕ್ಕಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಏನು ಬಹಳ ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣ ಅವರಿಗೆ ಸೇರಿದಂತ ಹೇಳಲಾಗ್ತಿರ್ತಕ್ಕಂಥ ಅಶ್ಲೀಲ ವಿಡಿಯೋಗಳ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ದೇವರಾಜೇಗೌಡ ಅವರು ಪದೇ ಪದೇ ಪ್ರೆಸ್ ಮೀಟ್ಗಳನ್ನ ಮಾಡೋ ಮೂಲಕ ಇಡೀ ಪ್ರಕರಣಕ್ಕೆ ಒಂದು ಹೊಸ ದಿಕ್ಕನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ರು. ಹಾಗಾಗಿ ಈಗ ಅವರು ಪೊಲೀಸರು ವಶಕ್ಕಾಗಿರ್ತಕ್ಕಂಥ ಸಾಕಷ್ಟು ಚರ್ಚೆ ಕೂಡ ಗ್ರಾಸ ಆಗ್ತಾ ಇದೆ. ಈಗ ಅವ್ರನ್ನ ವಶಕ್ಕೆ ತೆಗೆದುಕೊಂಡ ಬಳಿಕ ಏನು ಹೊಳೆನರಸೀಪುರ ಪೊಲೀಸರು ಅವ್ರನ್ನ ವಿಚಾರಣೆ ನಡೆಸ್ತಾರೆ. ನಾಳೆ ಬೆಳಗ್ಗೆ ವಿಚಾರಣೆ ನಡೆಸಬಹುದು ಅಥವಾ ನಾಳೆ ಸಂಜೆ ವೇಳೆಗೆ ಅವ್ರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಹೆಚ್ಚಿನ ತನಿಖೆಗೆ ಅವಶ್ಯಕತೆ ಇದ್ರೆ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ಬಹುದು ಅಥವಾ ನ್ಯಾಯಾಂಗ ಬಂಧನ ಕೂಡ ಕೊಡಬಹುದಾಗುತ್ತೆ. ಆದ್ರೆ ಸದ್ಯಕ್ಕಂತೂ ಈಗ ಅವ್ರನ್ನ ವಶಕ್ಕೆ ತೆಗೆದುಕೊಂಡ ನಂತರ ಹೊಳೆನರಸೀಪುರ ನಗರ ಪೊಲೀಸರೀಗ ಹಿರಿಯೂರಿನತ್ತ ಹೊರಟಿದ್ದಾರೆ. ಹಿರಿಯೂರು ಪೊಲೀಸ್ ಠಾಣೆಗೆ ಹೋಗಿ ಅವರನ್ನ ತಮ್ಮ ವಶಕ್ಕೆ ತೆಗೆದುಕೊಂಡು ಹೊಳೆನರಸೀಪುರ ನಗರ ಠಾಣೆಗೆ ಅವ್ರನ್ನ ಕರ್ಕೊಂಡು ಬರಲಾಗುತ್ತೆ. ಇವತ್ತು ರಾತ್ರಿ ಅವರು ಹೊಳೆನರಸೀಪುರ ನಗರ ಠಾಣೆಯಲ್ಲಿ ಇರಬೇಕಾಗುತ್ತೆ. ಸೊ ನಾಳೆ ಬೆಳಿಗ್ಗೆ ಅವ್ರನ್ನ ವಿಚಾರಣೆ ಮಾಡಿದ ನಂತರ ಆ ಪ್ರಕರಣ ಯಾವೆಲ್ಲ ಪ್ರಕರಣಗಳು ದಾಖಲಾಗಿದ್ದಾರೆ ಸಂಬಂಧಪಟ್ಟಂಗೆ ವಿಚಾರಣೆ ಬಳಿಕ ಅವ್ರನ್ನ ಅಂದ್ರೆ ಬಂಧನ ಮಾಡ್ತಕ್ಕಂಥ ಅವಶ್ಯಕತೆ ಇದ್ರೆ ಬಂಧನ ಮಾಡ್ತಾರೆ. ವಿಚಾರಣೆ ಮಾಡಿ ಕಳಿಸಬಹುದಂತ ಪ್ರಕರಣ ಇದ್ರೆ ಅದನ್ನ ಕಳಿಸ್ತಕ್ಕಂಥ ಪ್ರಯತ್ನ ಕೆಲಸ ಕೂಡ ಆಗ್ತದೆ ಅಂತ ಹೇಳಿ ಈಗ ಮಾಹಿತಿ ಲಭ್ಯ ಆಗ್ತದೆ. ಸದ್ಯಕ್ಕಂತೂ ಈಗ ಅವ್ರನ್ನ ಹಿರಿಯೂರು ಪೊಲೀಸರು ಹಿರಿಯೂರಿನ ಭಾಗದಲ್ಲೇನೆ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಅವ್ರಿಗೆ ಹಿರಿಯೂರು ಪೊಲೀಸ್ ಠಾಣೆಯಲ್ಲೇ ಇದ್ದಾರೆ. ಹೊಳೆನರಸೀಪುರ ಪೊಲೀಸರಿಗೆ ತೆರಳ್ತಾ ಇದ್ದೀವಿ. ಅವ್ರನ್ನ ಕರ್ಕೊಂಡು ಬಂದ ನಂತರ ಅವ್ರನ್ನ ವಿಚಾರಣೆ ಮಾಡಲಾಗ್ತದೆ. ಶಮಂತ್, ಏನು ಹಿರಿಯೂರು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು, ಅಲ್ಲಿಗೆ ಯಾಕೆ ಹೋಗಿದ್ರು? ಈ ಬಗ್ಗೆ ಪೊಲೀಸರಿಗೆ ಮಾಹಿತಿ ಇತ್ತಾ? ಏನಾದರೂ ಎಸ್ಕೇಪ್ ಆಗುವಂತ ಪ್ರಯತ್ನಗಳೇನಾದರೂ ಆಗಿದ್ವಾ, ಹೇಗೆ ಅಂತ? ಹೌದು ಶಮಂತ್, ಏನು ದೇವರಾಜೇಗೌಡ ಅವರ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಏಪ್ರಿಲ್ 1ನೇ ತಾರೀಕು ಹಾಸನ ಜಿಲ್ಲೆ ಹೊಳೆನರಸೀಪುರದ ನಗರ ಠಾಣೆಯಲ್ಲಿ ಸಂತ್ರಸ್ತ ಮಹಿಳೆಯೊಬ್ಬರು ತಮ್ಮ ವಿರುದ್ಧ ಅಂದ್ರೆ ದೇವರಾಜೇಗೌಡನ ವಿರುದ್ಧ
ಪ್ರಕರಣ ದಾಖಲು ಮಾಡ್ತಾರೆ. ಸೊ ಆ ಒಂದು ದೂರಿನಲ್ಲಿ ಆಕೆ ಹಲವಾರು ಆರೋಪಗಳನ್ನ ಮಾಡಿದ್ದಾರೆ. ಅಂದ್ರೆ ಒಂದು ನಿವೇಶನದ ಮಾರಾಟದ ವಿಚಾರ ಸಂಬಂಧಪಟ್ಟಾಗೆ, ಖಾತೆ ಮಾಡಿಸ್ತಕ್ಕಂಥ ವಿಚಾರ ಸಂಬಂಧಪಟ್ಟಾಗೆ ದೇವರಾಜೇಗೌಡರನ್ನ ವಕೀಲರನ್ನ ಸಂಪರ್ಕ ಮಾಡಿದಾಗ ಅವರು ತಮ್ಮೊಟ್ಟಿಗೆ ಅಂದ್ರೆ ಅನುಚಿತವಾಗಿ ನಡ್ಕೊಂಡಿರ್ತಕ್ಕಂಥದ್ದು, ಲೈಂಗಿಕ ದೌರ್ಜನ್ಯ ನಡೆಸಿರ್ತಕ್ಕಂಥ ಎಲ್ಲ ಆರೋಪಗಳನ್ನ ಮಾಡಿ ಆಕೆ ಪೊಲೀಸ್ ಠಾಣೆಗೆ ದೂರು ನೀಡಿದ್ರು. ಸೊ ಆ ಪ್ರಕರಣ ಸಂಬಂಧಪಟ್ಟಾಗ FIR ಕೂಡ ದಾಖಲಾಗಿತ್ತು. ಸೊ ದೇವರಾಜೇಗೌಡರು ಕೂಡ ಹಾಸನದ 2ನೇ ಅಧಿಕ ಜಿಲ್ಲಾ ಸತ್ರ ನ್ಯಾಯಾಲಯದಲ್ಲಿ ಮೇ 8ನೇ ತಾರೀಕು ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿ ಕೂಡ ಸಲ್ಲಿಸಿದ್ರು. ಅದು ಮೇ 9ನೇ ತಾರೀಕು ವಿಚಾರಣೆಗೆ ಬಂದು ಅದು 15ನೇ ತಾರೀಕೆ ಮುಂದೂಡಲಾಗಿತ್ತು. ಈ ನಡುವೆ ಅವರ ವಿರುದ್ಧ ಏನು ಪ್ರಕರಣ ದಾಖಲಾಗಿತ್ತು, ಪೊಲೀಸರು ಕೂಡ ಅವ್ರನ್ನ ವಶಕ್ಕೆ ಅಂದ್ರೆ ವಿಚಾರಣೆಗೆ ಹಾಜರುಪಡಿಸತಕ್ಕಂಥ ಪ್ರಯತ್ನವನ್ನ ಮಾಡಿದ್ರು. ಈ ನಡುವೆ ಅವರು ಹಿರಿಯೂರಿನಲ್ಲಿ ಪತ್ತೆಯಾಗಿದೆ. ಅವ್ರನ್ನೀಗ ಹಿರಿಯೂರು ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಸೊ ಈಗ ಹೊಳೆನರಸೀಪುರ ಪೊಲೀಸರು ಅವ್ರನ್ನ ವಶಕ್ಕೆ ತೆಗೆದುಕೊಂಡ ನಂತರ ವಿಚಾರಣೆ ಮಾಡ್ತಾರೆ. ಶಮಂತ್, ಧನ್ಯವಾದ ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. Brought you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್.